ಹಾಯ್ ಫ್ರೆಂಡ್ಸ್, ಇದು ಡೈನೋ ಡೆಸರ್ಟ್ನ ಪಾರ್ಟ್ 2 ವಿಡಿಯೋ. ಸೊ ವಿಡಿಯೋ ಲೆಂತಿ ಆಗುತ್ತಂತ 2 ಪಾರ್ಟ್ ಮಾಡಿದ್ದೀನಿ. ಸೊ ಇದು ಈವ್ನಿಂಗ್ ಲೈಟ್ ಹಾಕಿದ ವಿಡಿಯೋ. ಸೊ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ಮಾಡೋಕ್ಕೆ ಭಾಳ ಕಷ್ಟ ಆಗಿರ್ಬೋದು ಅನಿಸುತ್ತೆ. ತುಂಬ ಪ್ರಿಪ್ರೇಷನ್ ಮಾಡಿ ಇದನ್ನು ಡೈನೋ ಡೆಸರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಗುಡ್ಡ ಎಲ್ಲ ಕೊರೆದು ಒಂದು ಡೈನೋ ರೆಸಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿರೋದು ಇದೆ. ಇನ್ನೂ ಕತ್ಲೆ ಆಗಿಲ್ಲ. ಸೊ ಆಲ್ರೆಡಿ ಲೈಟ್ ಹಾಕಿದ್ದಾರೆ. ಸ್ವಲ್ಪ ಇಲ್ಲಿ ಸನ್ಸೆಟ್ ಆಗೋದು ಲೇಟ್, ಹಾಗಾಗಿ ಇನ್ನೂ ಕತ್ಲೆ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಲ್ಲ ಸೌಂಡ್ ಎಫೆಕ್ಷನ್ಸ್ ಕೇಳಿಸ್ತಾ ಇದೆಯಾ? ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಡೈನೋಸಾರ್ ಪಾರ್ಕ್ ಇವಾಗ ಎಂಟ್ರಿ ಕೊಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ. ಸೊ ಹೇಗೆ ವೆಲ್ಕಮ್ ಮಾಡ್ತಾ ಇದೆ ನೋಡಿ, 2 ಡೈನೋಸಾರ್. ಸಖತ್ತಾಗಿದೆ ಅಲ್ಲ ನೋಡಿ. ಇದೊಂಥರ ಹೆಂಗ್ ನಿಲ್ಸಿದ್ದಾರೆ. ಓಹೋ, ಇಲ್ಲೂ ಇದೆ. ಎಲ್ಲ ಕಡೆ ಹೋಗಕ್ಕೆ ಆಗಲ್ಲ. ಸೊ ನಾವು ಆ ಕಡೆ ಹೋಗೋಣ ಬನ್ನಿ. ಇಲ್ಲಿ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಸ್ವಲ್ಪ ಸ್ಲೈಡಿಂಗು ಎಲ್ಲ ಇಟ್ಟಿದ್ದಾರೆ. ಮಗ ಆಲ್ರೆಡಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಇದು ಒಂಥರ ಚೆನ್ನಾಗಿದೆ. ಕುಂದಿರ್ತಾನೆ. ಕೂತ್ಕೋ ಬಂಗಾರಿ, ಕೂತ್ಕೋ. ಆಕ್ಚುಲಿ ಇವಂಗೆ ಇದು ಇಷ್ಟ. ಇಲ್ಲಿ ಆಟ ಆಡಕ್ಕೆ ತುಂಬಾ ಮಕ್ಕಳಿಗೆ ಹಾಕಿದ್ದಾರೆ. ಇವ್ರು ಆಡಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲೆಲ್ಲಿ ಓಡಾಡ್ತಾರ ಏನೋ. ಮಕ್ಕಳೆಲ್ಲ ಮೇಲೆಯಿಂದ ಹತ್ತಿ ಎಲ್ಲೆಲ್ಲೇ ಇಳಿತಾ ಇದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ತುಂಬಾ ಲೈಟಿಂಗ್ಸ್ ಹಾಕಿದ್ದಾರೆ, ಅದನ್ನು ಕವರ್ ಮಾಡ್ತೀನಿ. ಅಲ್ಲಿ ಏನೇನಿದೆ ನೋಡೋಣ ಬನ್ನಿ. ನಾವು ಜೋಕಾಲಿ ಆಡಿದ್ವಿ ಸಣ್ಣ ಮಕ್ಕಳ ತರ. ಸ್ವಲ್ಪ ಕತ್ಲೆ ಆಗಿದೆ. ಸೊ ಇವಾಗ ಒಂಚೂರು ಚೆನ್ನಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಲೈಟ್ ಇದ್ದಾಗ ಕಾಣೋದು ಬೇರೆ, ಲೈಟ್ ಇಲ್ದಾಗ ಕಾಣ್ತಾ ಇರೋದು ವಿವೇ ಬೇರೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಲರ್ ಲೈಟ್ ಹಾಕಿದಾರಲ್ಲ, ಸೊ ಅದಕ್ಕೆ. ಗೈಸ್, ಇದನ್ನೊಂದು ಮೇಲೆ ನಿಲ್ಸಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ. ಇಲ್ಲೊಂದು ಹುತ್ತ ಟೈಪ್ ಮಾಡಿದ್ದಾರೆ, ಅದು ಸಖತ್ತಾಗಿದೆ. ಅಲ್ಲಿ ಮೇಲೆ ಗುಡ್ಡದ ಮೇಲೆ ನೋಡೇನೋ ಸರ್ ಒದರ್ತಾ ಇದೆ. ಸೊ ಎಲ್ಲಿ ಹೋಗೋದು, ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಸೊ ಏನೇನು ನಮ್ಮ ಟೈಮಿಂಗ್ಸಲ್ಲಿ ನೋಡೋಕ್ಕಾಗುತ್ತೆ ಅದನ್ನು ನೋಡಿಕೊಂಡು ಮನೆಗೆ ಹೋಗೋದು. ಸೊ ಲೈಟಿಂಗ್ ಅಂತೂ ಇವಾಗ ಸಖತ್ತಾಗಿ ಹಾಕಿದ್ದಾರೆ ನೋಡಿ. ಇವ್ರು ನೋಡಿ, ಇಬ್ರು ಕತೆ ಹೊಡ್ಕೊಂಡು ಬರ್ತಾ ಇದ್ದಾರೆ. ಇಂತಲ್ಲಿ ಬಂದಲ್ಲಿ ಮಕ್ಕಳನ್ನ ಮ್ಯಾನೇಜ್ ಮಾಡೋದೇ ದೊಡ್ಡ ಸಾಧನೆ ಕೆಲಸ ಆಗ್ಬಿಟ್ಟಿದೆ. ಎಲ್ಲೆಲ್ಲಿ ಓಡಾಡ್ತಾರೋ, ಎಲ್ಲೆಲ್ಲಿ ಹೋಗಿದ್ದಾರೋ ಗೊತ್ತೇ ಆಗಲ್ಲ. ಸೊ ಅವ್ರನ್ನ ನಾವು ಹೇಳ್ಕೊಂಡು ಬರೋವಾಗ ಕತ್ಲೆ ಆಗ್ಬಿಡುತ್ತೆ ನೋಡಿ. ನಾವು ಸ್ಟೆಪ್ ಹತ್ಕೊಂಡು ಮೇಲೆ ಬಂದ್ವಿ. ಸೊ ಕೆಳಗಿದ್ನು ವೀವ್ ಹಿಂಗೆ ಕಾಣ್ತಾ ಇದೆ. ಮೇಲೆ ಗುಹೆ ಥರ ಮಾಡಿದ್ದಾರೆ. ಬನ್ನಿ ಗುಹೆ ಒಳಗೆ ಹೋಗೋಣ.
ಫೈನಲಿ ವ್ಯೂ ಪಾಯಿಂಟ್ ರೀಚ್ ಆದ್ವಿ. ಮಕ್ಕಳನ್ನ ಎತ್ಕೊಂಡು ಮೇಲೆ ಹತ್ತೋ ಅಷ್ಟರಲ್ಲೇ ಸುಸ್ತಾಗೋಯ್ತು. ಸ್ವಲ್ಪ ನೀರು ಕುಡ್ದು ರೆಸ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಸ್ಟ್ರೋಲರ್ ಅಲೌಡ್ ಇಲ್ಲ ಇಲ್ಲಿ, ಯಾಕಂದ್ರೆ ಸ್ಟೆಪ್ಸ್ ಇಟ್ಟಿದ್ದಾರೆ. ಹಾಗಾಗಿ ಎತ್ಕೊಂಡೇ ಬಂದ್ವಿ ನಾವು ಮಗುನ. ಮೇಲೆ ಹೋಗೋಣ ಬನ್ನಿ, ಇನ್ನು ಏನೇನಿದೆ ನೋಡೋಣ ಬನ್ನಿ. ಫುಲ್ ಸುಸ್ತಾಗೋಯ್ತು, ಬೇವ್ತು, ಕಷ್ಟಪಟ್ಟು ಡೈನೋಸರ್ ನೋಡಕ್ ಬಂದಿದೀವಿ. ಎಷ್ಟು ಶ್ರಮ ಇದೆ ನೋಡಿ ಇದ್ರಲ್ಲಿ. ಬನ್ನಿ. ಇದು ವ್ಯೂ ಪಾಯಿಂಟ್ ಇಂದ ವ್ಯೂ ಇಷ್ಟು ಚಂದ ಕಾಣ್ತಾ ಇದೆ ಅಂದ್ರೆ ಸಖತ್ತಾಗಿ ಕಾಣ್ತಾ ಇದೆ. ಮೊಬೈಲ್ ಏನಾದ್ರು ಕೆಳಗೆ ಬಿತ್ತಂದ್ರೆ ಮೊಬೈಲೇ ಸಿಗಲ್ಲ, ಆ ಥರ ಹೈಟಲ್ಲಿ ಇದೀವಿ ನಾವು. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್.